ನಿಮ್ಮ ಹಸುಗಳಿಂದ ಬರ್ತಕ್ಕಂಥ ಸೆಗಣಿ ಏನಿದೆಯೋ ನೀವು ಮಾರ್ತೀವಿ ಅದು ಎಷ್ಟಕ್ಕೋ ಮಾರ್ತೀವಿ ಎಕ್ಸ್ ಅಮೌಂಟ್. ನೀವು ನಮ್ಮ ನರಹರಿ ನಗರಕ್ಕೆ ನಮ್ಮ ಹೊಲಕ್ಕೆ ಕೊಡಿ. ಎಲ್ಲರೂ ಕೊಡೋದಕ್ಕಂದ್ರೆ 2,000 ಜಾಸ್ತಿ ಕೊಡ್ತೀನಿ ನಾನು. ನನ್ನ ಸ್ವಾರ್ಥ ಏನಂದ್ರೆ ಈ ಸೆಗಣಿ ಗೊಬ್ಬರ ಅಲ್ಲಿ ಹಾಕಿದ್ರೆ ತೆಂಗಿನಕಾಯಿಗಳು ಚೆನ್ನಾಗಿ ಬರುತ್ತೆ, ಆಮೇಲೆ ಅಡಿಕೆ ಚೆನ್ನಾಗಿ ಬರುತ್ತೆ. ಸ್ವಾರ್ಥ ಇದೆ, ಆದರೆ ಅದರ ಮುಖಾಂತರ ನಿಮಗೂ ಒಂಥರ ಸಹಾಯ ಆಗುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಹಸುವಿನ ಗಂಜಳ ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಹೌದು, ಔಷಧಿ ರೂಪಕವಾಗಿರ್ತಕ್ಕಂಥದ್ದು ಹೌದು. ಅದನ್ನ ಮಾರಾಟ ಮಾಡ್ತಾರೆ. ಒಂದು ಬಾಟಲ್ ಮಾರಾಟ ಮಾಡಿದ್ರೆ 200 ರೂಪಾಯಿ ಕೊಡ್ಬೇಕಾಗುತ್ತೆ. ಅದಕ್ಕೆ ಕ್ವಾಂಟಿಟಿ ಇವಾಗಲೂ ಇದೆ, ನಮ್ಮ ಮನೇಲಿ ಇದೆ. ಅಂದ್ರೆ ಎಷ್ಟು ಕಮ್ಮಿ ವಾಸನೆ ಬರುತ್ತೆ ಅಂದ್ರೆ ನಿಜವಾಗಿ ಅದು ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ಪದಾರ್ಥ. ಅದು ನೀವು ಅದನ್ನ ಸಂಸ್ಕರಣ ಮಾಡ್ತಕ್ಕಂಥ ಅದನ್ನ ನೀವು ಕಲಿಬೇಕು. ಇವಾಗ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1,000 ರೂಪಾಯಿ ಮಾಡ್ಬೇಕಪ್ಪ. 1,000 ರೂಪಾಯಿ ಹೆಂಗ್ ಮಾಡೋದು? ಅದು 1,000 ರೂಪಾಯಿ ಅದರಿಂದ ನೀನು ಹೆಂಗ್ ಮಾಡೋದು ಅಂದ್ರೆ ಸೆಗಣಿ ಅದು 1,000 ರೂಪಾಯಿ ಆಗುತ್ತೆ, ಅದು ಗಂಜಲ 1,000 ರೂಪಾಯಿ ಆಗುತ್ತೆ. ಹೆಚ್ಚಾಗುತ್ತೆ. ಹಾಲಂತೂ ನೀವು ಮಾಡ್ತಿರೋದು ಗೊತ್ತಿಲ್ಲ ನನಗೆ, ಆದರೆ ಸಾಮಾನ್ಯವಾಗಿ ಮಾರಾಟ ಮಾಡೋದಿಲ್ಲ. ಆದರೆ ಯಾವುದೋ ಒಂದು ಸಿಸ್ಟಮ್ನಲ್ಲಿ ಚೆನ್ನಾಗಿ ಕಾಯಿಸಿ ನೀವು ತುಪ್ಪ ಮಾಡಿ ಇದು ತಪ್ಪಲ್ಲ. ನೀವು ರಕ್ಷಣೆ ಮಾಡ್ತಕ್ಕಂಥವ್ರು ಈ ರೀತಿಯಾಗಿರ್ತಕ್ಕಂಥ ಕಮರ್ಷಿಯಲ್ ಆಕ್ಟಿವಿಟಿ ಇಲ್ದ ಇದ್ರೆ ಪ್ರತಿ ಸಾರ್ತಿನೂ ಪ್ರತಿಯೊಬ್ಬರನ್ನ ಕೇಳೋಕೆ ಆಗೋದೇ ಇಲ್ಲ, ಕೇಳಲೂಬಾರ್ದು. ಸ್ವಯಂ